ಗ್ಯಾರಂಟಿ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಒಂದು ರೀತಿ ಕಳೆದ 2 ವರ್ಷದಿಂದ ಮಂಕಾಗಿದ್ದಂಗೆ ಕಾಣ್ತಾ ಇದ್ದಾರೆ. ಮೋಸ್ಟ್ಲಿ ರಾಜಣ್ಣವ್ರಿಗೆಲ್ಲ ಗೊತ್ತಿರಬೇಕು ಯಾರು ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ ಅಂತೇಳಿ. CM ಚೇರ್ಗೋಸ್ಕರ ಎಲ್ಲ ಮಾಟ ಮಂತ್ರಗಳು ನಡೀತಾ ಇದೆ ಅಂತ ರಾಜಣ್ಣವರು ಹೇಳಿರೋದು ಅರ್ಥ. ಅದರಿಂದ ರಾಜಣ್ಣವರ ಹೇಳಿಕೆ ಅವ್ರಿಗೆ ಯಾಕಂದರೆ ಸತ್ಯವನ್ನು ಸತ್ಯದ ಥರ ಹೇಳೋಕ್ಕೆ ಹೋಗ್ತಾ ಇರ್ತಾರೆ ಅವ್ರು ಯಾವಾಗಲೂ. ಅದರಿಂದ ಸತ್ಯ ಹೇಳಿದ್ದಾರೆ ಅಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಯಾರು ಮಾಟ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಅದು ಕುರಿ ಕಡ್ದಿದ್ದಾರೆ, ಹಂದಿ ಕಡ್ದಿದ್ದಾರೆ, ಕೋಣ ಕಡ್ದಿದ್ದಾರೆ, ಕತ್ತೆ ಕಡ್ದಿದ್ದಾರೆ, ಏನು ಕಡ್ದಿದ್ದಾರೆ, ಹೆಂಗೆ ಮಾಟ ಮಾಡಿದ್ದಾರೆ, ಅದೆಲ್ಲನೂ ಕೂಡ ಮುಂದಿನ ದಿನಗಳಲ್ಲಿ ಬಯಲಾಗ್ತೈತೆ. ಒಟ್ಟಲ್ಲಿ ಕುರ್ಚಿ ಕಾಳಗದಿಂದ ಪಾಪ ಆ ಪಶುಗಳೆಲ್ಲ ಪ್ರಾಣ ಕಳ್ಕೊತಾ ಇದೆ. ಈ ಕುರ್ಚಿ ಕಾಳಕ್ಕೋಸ್ಕರ ಪಶುಗಳೆಲ್ಲ ಬಲಿ ಆಗ್ತಾ ಇದೆ. ಅದು ಭಾಳ ನೋವಿನ ಸಂಗತಿ. ಗ್ಯಾರಂಟಿ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಒಂದು ರೀತಿ ಕಳೆದ 2 ವರ್ಷದಿಂದ ಮಂಕಾಗಿದ್ದಂಗೆ ಕಾಣ್ತಾ ಇದ್ದಾರೆ. ಮೋಸ್ಟ್ಲಿ ರಾಜಣ್ಣವ್ರಿಗೆಲ್ಲ ಗೊತ್ತಿರಬೇಕು ಯಾರು ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ ಅಂತೇಳಿ. CM ಚೇರ್ಗೋಸ್ಕರ ಎಲ್ಲ ಮಾಟ ಮಂತ್ರಗಳು ನಡೀತಾ ಇದೆ ಅಂತ ರಾಜಣ್ಣವರು ಹೇಳಿರೋದು ಅರ್ಥ. ಅದರಿಂದ ರಾಜಣ್ಣವರ ಹೇಳಿಕೆ ಅವ್ರಿಗೆ ಯಾಕಂದರೆ ಸತ್ಯವನ್ನು ಸತ್ಯದ ಥರ ಹೇಳೋಕ್ಕೆ ಹೋಗ್ತಾ ಇರ್ತಾರೆ ಅವ್ರು ಯಾವಾಗಲೂ. ಅದರಿಂದ ಸತ್ಯ ಹೇಳಿದ್ದಾರೆ ಅಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಯಾರು ಮಾಟ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಅದು ಕುರಿ ಕಡ್ದಿದ್ದಾರೆ, ಹಂದಿ ಕಡ್ದಿದ್ದಾರೆ, ಕೋಣ ಕಡ್ದಿದ್ದಾರೆ, ಕತ್ತೆ ಕಡ್ದಿದ್ದಾರೆ, ಏನು ಕಡ್ದಿದ್ದಾರೆ, ಹೆಂಗೆ ಮಾಟ ಮಾಡಿದ್ದಾರೆ, ಅದೆಲ್ಲನೂ ಕೂಡ ಮುಂದಿನ ದಿನಗಳಲ್ಲಿ ಬಯಲಾಗ್ತೈತೆ. ಒಟ್ಟಲ್ಲಿ ಕುರ್ಚಿ ಕಾಳಗದಿಂದ ಪಾಪ ಆ ಪಶುಗಳೆಲ್ಲ ಪ್ರಾಣ ಕಳ್ಕೊತಾ ಇದೆ. ಈ ಕುರ್ಚಿ ಕಾಳಕ್ಕೋಸ್ಕರ ಪಶುಗಳೆಲ್ಲ ಬಲಿ ಆಗ್ತಾ ಇದೆ. ಅದು ಭಾಳ ನೋವಿನ ಸಂಗತಿ. ಗ್ಯಾರಂಟಿ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಒಂದು ರೀತಿ ಕಳೆದ 2 ವರ್ಷದಿಂದ ಮಂಕಾಗಿದ್ದಂಗೆ ಕಾಣ್ತಾ ಇದ್ದಾರೆ. ಮೋಸ್ಟ್ಲಿ ರಾಜಣ್ಣವ್ರಿಗೆಲ್ಲ ಗೊತ್ತಿರಬೇಕು ಯಾರು ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ ಅಂತೇಳಿ. CM ಚೇರ್ಗೋಸ್ಕರ ಎಲ್ಲ ಮಾಟ ಮಂತ್ರಗಳು ನಡೀತಾ ಇದೆ ಅಂತ ರಾಜಣ್ಣವರು ಹೇಳಿರೋದು ಅರ್ಥ. ಅದರಿಂದ ರಾಜಣ್ಣವರ ಹೇಳಿಕೆ ಅವ್ರಿಗೆ ಯಾಕಂದರೆ ಸತ್ಯವನ್ನು ಸತ್ಯದ ಥರ ಹೇಳೋಕ್ಕೆ ಹೋಗ್ತಾ ಇರ್ತಾರೆ ಅವ್ರು ಯಾವಾಗಲೂ. ಅದರಿಂದ ಸತ್ಯ ಹೇಳಿದ್ದಾರೆ ಅಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಯಾರು ಮಾಟ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಅದು ಕುರಿ ಕಡ್ದಿದ್ದಾರೆ, ಹಂದಿ ಕಡ್ದಿದ್ದಾರೆ, ಕೋಣ ಕಡ್ದಿದ್ದಾರೆ, ಕತ್ತೆ ಕಡ್ದಿದ್ದಾರೆ, ಏನು ಕಡ್ದಿದ್ದಾರೆ, ಹೆಂಗೆ ಮಾಟ ಮಾಡಿದ್ದಾರೆ, ಅದೆಲ್ಲನೂ ಕೂಡ ಮುಂದಿನ ದಿನಗಳಲ್ಲಿ ಬಯಲಾಗ್ತೈತೆ. ಒಟ್ಟಲ್ಲಿ ಕುರ್ಚಿ ಕಾಳಗದಿಂದ ಪಾಪ ಆ ಪಶುಗಳೆಲ್ಲ ಪ್ರಾಣ ಕಳ್ಕೊತಾ ಇದೆ. ಈ ಕುರ್ಚಿ ಕಾಳಕ್ಕೋಸ್ಕರ ಪಶುಗಳೆಲ್ಲ ಬಲಿ ಆಗ್ತಾ ಇದೆ. ಅದು ಭಾಳ ನೋವಿನ ಸಂಗತಿ. ಗ್ಯಾರಂಟಿ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಒಂದು ರೀತಿ ಕಳೆದ 2 ವರ್ಷದಿಂದ ಮಂಕಾಗಿದ್ದಂಗೆ ಕಾಣ್ತಾ ಇದ್ದಾರೆ. ಮೋಸ್ಟ್ಲಿ ರಾಜಣ್ಣವ್ರಿಗೆಲ್ಲ ಗೊತ್ತಿರಬೇಕು ಯಾರು ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ ಅಂತೇಳಿ. CM ಚೇರ್ಗೋಸ್ಕರ ಎಲ್ಲ ಮಾಟ ಮಂತ್ರಗಳು ನಡೀತಾ ಇದೆ ಅಂತ ರಾಜಣ್ಣವರು ಹೇಳಿರೋದು ಅರ್ಥ. ಅದರಿಂದ ರಾಜಣ್ಣವರ ಹೇಳಿಕೆ ಅವ್ರಿಗೆ ಯಾಕಂದರೆ ಸತ್ಯವನ್ನು ಸತ್ಯದ ಥರ ಹೇಳೋಕ್ಕೆ ಹೋಗ್ತಾ ಇರ್ತಾರೆ ಅವ್ರು ಯಾವಾಗಲೂ. ಅದರಿಂದ ಸತ್ಯ ಹೇಳಿದ್ದಾರೆ ಅಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಯಾರು ಮಾಟ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಅದು ಕುರಿ ಕಡ್ದಿದ್ದಾರೆ, ಹಂದಿ ಕಡ್ದಿದ್ದಾರೆ, ಕೋಣ ಕಡ್ದಿದ್ದಾರೆ, ಕತ್ತೆ ಕಡ್ದಿದ್ದಾರೆ, ಏನು ಕಡ್ದಿದ್ದಾರೆ, ಹೆಂಗೆ ಮಾಟ ಮಾಡಿದ್ದಾರೆ, ಅದೆಲ್ಲನೂ ಕೂಡ ಮುಂದಿನ ದಿನಗಳಲ್ಲಿ ಬಯಲಾಗ್ತೈತೆ. ಒಟ್ಟಲ್ಲಿ ಕುರ್ಚಿ ಕಾಳಗದಿಂದ ಪಾಪ ಆ ಪಶುಗಳೆಲ್ಲ ಪ್ರಾಣ ಕಳ್ಕೊತಾ ಇದೆ. ಈ ಕುರ್ಚಿ ಕಾಳಕ್ಕೋಸ್ಕರ ಪಶುಗಳೆಲ್ಲ ಬಲಿ ಆಗ್ತಾ ಇದೆ. ಅದು ಭಾಳ ನೋವಿನ ಸಂಗತಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.